ರಾಜ್ಯದ 3 ಕ್ಷೇತ್ರಗಳ ಉಪಚುನಾವಣೆಯ ಕಣ ಹೇಗಿತ್ತು ಅಂತಕ್ಕಂಥದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಈಗ ಸಂಡೂರಿಗೆ ಹೋಗ್ತಕ್ಕಂಥ ಸಮಯ. ಕಾಂಗ್ರೆಸ್ನ ಭದ್ರಕೋಟೆ ಅಂತಾನೆ ಕರೆಸ್ಕೊಳ್ತಕ್ಕಂಥ ಸಂಡೂರಿನಲ್ಲಿ ಈ ಬಾರಿ ಕಮಲ ಅರಳುತ್ತಾ ಅಥವಾ ತುಕಾರಾಮ್ ಅವರು ತಮ್ಮ ಕ್ಷೇತ್ರವನ್ನು ಉಳಿಸ್ಕೋತಾರಾ ಅಂತಕ್ಕಂಥದ್ದು ಪ್ರಶ್ನೆ. ಸಂಡೂರು ಉಪಕಣ ಫಲಿತಾಂಶಕ್ಕೆ ಕೂಡ ಕ್ಷಣಗಣನೆ ಆರಂಭ ಆಗಿದೆ. ಬಳ್ಳಾರಿ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಕೌಂಟಿಂಗ್ ನಡೆಯುತ್ತೆ. ಬೆಳಗ್ಗೆ 7 ಗಂಟೆಗೆ ಸ್ಟ್ರಾಂಗ್ ರೂಮ್ ಓಪನ್ ಮಾಡ್ತಾರೆ ಅಂತಕ್ಕಂಥದ್ದು. 7:30 ಒಟ್ಟಿನಲ್ಲಿ 8 ಗಂಟೆಗೆ ಮತ ಎಣಿಕೆ ಆರಂಭ ಆಗಬೇಕು. ಅದಕ್ಕೆ ಬೇಕಾದಂಗೆ ಮಾಡ್ಕೋತಾರೆ. ಇಲ್ಲಿ 19 ಸುತ್ತುಗಳಲ್ಲಿ ಮತ ಎಣಿಕೆ ಕಾರ್ಯ ನಡೆಯುತ್ತೆ. ಚನ್ನಪಟ್ಟಣದಲ್ಲಿ 20, ಇಲ್ಲಿ 19 ಸುತ್ತು. ಕಾಂಗ್ರೆಸ್ನ ಅನ್ನಪೂರ್ಣ ತುಕಾರಾಮ್ ಮತ್ತು ಬಿಜೆಪಿಯ ಬಂಗಾರು ಹನುಮಂತಿಯು ಮಧ್ಯೆ ನೇರ ಫೈಟ್ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಜೋಡೆತ್ತುಗಳ ರೀತಿಯಲ್ಲಿ ಇಲ್ಲಿ ಪ್ರಚಾರವನ್ನು ಮಾಡಿದ್ರು. ಯಡಿಯೂರಪ್ಪನವರು, ವಿಜಯೇಂದ್ರ ಅವರು ಎಲ್ಲರೂ ಕೂಡ ಬಹುತೇಕ ಈ ಸರ್ತಿ ಅಲ್ಲಿ ಬಿ ಜೆ ಪಿ ಅಭ್ಯರ್ಥಿಯನ್ನು ಗೆಲ್ಲಿಸಲೇಬೇಕು ಅಂತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಆಮೇಲೆ ಕಳೆದ ಚುನಾವಣೆಗಳಿಗೆ ಹೋಲಿಸಿದರೆ ಸಂಡೂರಿನಲ್ಲಿ ಈ ಸರ್ತಿ ಬಿ ಜೆ ಪಿಗೆ ಜನಸ್ಪಂದನೆ ಪ್ರಚಾರದ ಸಂದರ್ಭದಲ್ಲಿ ಚೆನ್ನಾಗಿತ್ತು, ನಿರೀಕ್ಷೆಗಿಂತ ಹೆಚ್ಚಾಗಿತ್ತು ಅಂತಕ್ಕಂಥ ಒಂದು ಲೆಕ್ಕಾಚಾರವನ್ನು ಹಾಕ್ಕೊಂಡು ಬಿ ಜೆ ಪಿಯವರು ಕೂಡ ನಾವು ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸದಲ್ಲಿದ್ದಾರೆ. ಸೊ ಸಂಡೂರು ಬೈ ಎಲೆಕ್ಷನ್ ಕೀ ಪಾಯಿಂಟ್ಸ್ ಅನ್ನ ಈಗ ನಾವು ಒಂದೊಂದಾಗಿ ಗಮನಿಸ್ತಾ ಹೋಗೋಣ. ಸಂಸದ ತುಕಾರಾಮ್ಗೆ ಕೊಟ್ಟ ಮಾತಿನಂತೆ ಪತ್ನಿಗೆ ಕಾಂಗ್ರೆಸ್ ಟಿಕೆಟ್ ಅನ್ನು ಕೊಟ್ಟಿದೆ. ಶಾಸಕ ಸ್ಥಾನ ತೊರಿಬೇಕು ಅಂತ ಹೇಳಿದ್ರೆ ನನ್ನ ಫ್ಯಾಮಿಲಿಗೆ ಟಿಕೆಟ್ ಕೊಡಬೇಕು ಅಂತ ಖಾತ್ರಿ ಪಡಿಸ್ಕೊಂಡಿದ್ರು ಅವರು. ಸೊ ಆ ಮಾತಿನ ಪ್ರಕಾರ ಕಾಂಗ್ರೆಸ್ ಇಲ್ಲಿ ಟಿಕೆಟ್ ಅನ್ನು ಕೊಟ್ಟಿದೆ. ಈ ಕಡೆಗೆ ಬಿಜೆಪಿ ಕತೆ ಏನಪ್ಪಾ ಅಂತ ನೋಡೋದಾದ್ರೆ ಹೊಸ ಮುಖ ಬಂಗಾರು ಹನುಮಂತುಗೆ ಟಿಕೆಟ್ ಅನ್ನ ಬಿಜೆಪಿ ಕೊಟ್ಟಿದೆ. ಗೆಲ್ಲಿಸ್ಕೊಳ್ಬೇಕು, ಗೆಲ್ಲಿಸುವಂತಹ ಜವಾಬ್ದಾರಿ ನಿಮ್ದು ಅಂತ ಜನಾರ್ದನ ರೆಡ್ಡಿ ಅವರ ಹೆಗಲಿಗೆ ಜವಾಬ್ದಾರಿನ ಕೊಟ್ಟಿದ್ದಾರೆ. ನೋಡ್ಬೇಕು ಅದು ಅಸೆಟ್ ಆಗುತ್ತಾ ಲಯಬಿಲಿಟಿ ಆಗುತ್ತಾ ಅಂತ. ಮೊದಲ ಬಾರಿಗೆ ಗೆಲುವಿನ ಖಾತೆ ತೆರೆಯುವಂತಹ ನಿರೀಕ್ಷೆಯಲ್ಲಿ ಕಮಲ ಇದೆ. ಇಲ್ಲಿ ಬಿಜೆಪಿ ಉಚ್ಛ್ರಾಯ ಸ್ಥಿತಿಯಲ್ಲಿ ಕೂಡ ಸಾಧನೆ ಮಾಡೋದಕ್ಕಾಗಿರಲಿಲ್ಲ. 2008-9 ಆಗ್ಲೂ ಕೂಡ ಆಗಿರಲಿಲ್ಲ. ಈಗ ಆಗುತ್ತಾ ಅನ್ನೋದು ಕುತೂಹಲ. ಮಾಜಿ ಮಂತ್ರಿ ಜನಾರ್ದನ ರೆಡ್ಡಿಗೆ ಚುನಾವಣಾ ಪ್ರಚಾರದ ಹೊಣೆಗಾರಿಕೆಯನ್ನು ಕೊಟ್ಟಿದ್ದಾರೆ. ಬಿಕಾಸ್ ಬಳ್ಳಾರಿ ಅಂತ ಹೇಳಿದ್ರೆ ಅವರದೇ ಆದಂತಹ ಹೋಲ್ಡ್ ಇದೆ ಅಲ್ಲಿ. ನಾವು ಅದನ್ನು ನೋಡಿದೀವಿ ಆಲ್ರೆಡಿ ಈ ಹಿಂದೆ. ಆರಂಭದಲ್ಲಿ ಶ್ರೀರಾಮುಲು ಅವರ ಅಸಹಕಾರದ ಆರೋಪ ಕೇಳಿಬಂದಿತ್ತು ಕ್ಷೇತ್ರದಲ್ಲಿ. ಬಟ್ ನಂತರ ಒಗ್ಗಟ್ಟಿನ ಪ್ರಚಾರದ ಕಣದಲ್ಲಿ ಒಟ್ಟಾಗಿ ಕೈ ಎತ್ತಿದ್ದನ್ನ ನೋಡಿದಂತಹ ಬಿಜೆಪಿ ಕಾರ್ಯಕರ್ತರು ಗೆಲ್ಬಹುದು, ಈ ಸಲ ಮ್ಯಾಜಿಕ್ ಆಗ್ಬಹುದು ಅಂತ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಕ್ಷೇತ್ರದಲ್ಲಿ 3 ದಿನ ಪ್ರಚಾರವನ್ನ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ನಡೆಸಿದ್ರು. ಅಹಿಂದ ಮತಗಳ ಕ್ರೋಢೀಕರಣಕ್ಕೆ ಸಿಎಂ ಸಿದ್ದರಾಮಯ್ಯ ಅವರ ಪ್ರಚಾರ ಸಹಕಾರಿಯಾಯಿತು ಅನ್ನೋದು ಕಾಂಗ್ರೆಸ್ನ ಲೆಕ್ಕಾಚಾರ. ಅನ್ನಪೂರ್ಣ ಹಾಗೂ ಬಂಗಾರು ಹನುಮಂತು ಯಾರೇ ಗೆದ್ರೂ ಕೂಡ ಫೋಟೋ ಫಿನಿಶ್ ರಿಸಲ್ಟ್ ಇಲ್ಲಿ ದಕ್ಕಬಹುದು ಅನ್ನೋ ಪ್ರೆಡಿಕ್ಷನ್ ಸದ್ಯಕ್ಕೆ ಪೊಲಿಟಿಕಲ್ ಪಂಡಿತರು ಮಾಡ್ತಾ ಇದ್ದಾರೆ, ವಿಮರ್ಶಕರು ಮಾಡ್ತಾ ಇದ್ದಾರೆ. ಸೊ ಕುತೂಹಲ ಅಂತೂ ಇದೆ. 85 2004 ಬಿಟ್ರೆ ಕಾಂಗ್ರೆಸ್ ಸತತವಾಗಿ ಗೆಲ್ತಾ ಬಂದಿರುವಂತಹ ಕ್ಷೇತ್ರ. ರೈಟ್. ಇನ್ನು 2023ರಲ್ಲಿ ಚುನಾವಣೆ ನಡೆದಾಗ ಏನು ಬಂದಿತ್ತು ಫಲಿತಾಂಶ? ಕಾಂಗ್ರೆಸ್ನಿಂದ ತುಕಾರಾಮ್ ಸ್ಪರ್ಧೆ ಮಾಡಿದ್ರು, 85,223 ಮತಗಳನ್ನು ಪಡ್ಕೊಂಡಿದ್ರು. ಬಿಜೆಪಿಯಿಂದ ಶಿಲ್ಪಾ ರಾಘವೇಂದ್ರ ಅವರು ಸ್ಪರ್ಧೆ ಮಾಡಿದ್ರು. ಅವರು ಏನು ಕಡಿಮೆ ಇಲ್ಲ, 49,701 ಮತಗಳನ್ನ ಪಡ್ಕೊಂಡಿದ್ರು. ಬಟ್ ಗೆಲುವಿನ ಅಂತರ 35,525 ಮತಗಳಿಂದ ತುಕಾರಾಮ್ ಅವರು ಗೆದ್ದಿದ್ರು. ಅಲ್ಲಿ KRP ಪಕ್ಷದಿಂದ ಒಬ್ಬರು ಸ್ಪರ್ಧೆ ಮಾಡಿದ್ರು, ದಿವಾಕರ್ ಅಂತ ಅಂದ್ಬಿಟ್ಟು. ಅವರು ಸುಮಾರು ಒಂದು 40-45 ಸಾವಿರ ಓಟ್ ಕಿತ್ಬಿಟ್ಟಿದ್ರು. ಹಾಗಾಗಿ ನಮಗೆ ಸೋಲಾಯಿತು ಅಂತ ಬಿಜೆಪಿ ಲೆಕ್ಕಾಚಾರ. ಈ ಸರ್ತಿ ಅದು ಬರುತ್ತೆ ಅಂತ. ಸೊ ಹಾಗಾದ್ರೆ ಶೇಕಡಾವಾರು ಮತದಾನ ಸಂಡೂರಿನಲ್ಲಿ ಹೇಗಾಗಿದೆ ಅದನ್ನು ನೋಡ್ಬಿಡೋಣ. 2023ರಲ್ಲಿ 77.34% ವೋಟಿಂಗ್ ಆಗಿದೆ. 2024ರಲ್ಲಿ 76.92% ವೋಟಿಂಗ್ ಆಗಿದೆ. ಸೊ ಸ್ವಲ್ಪ ಅಲ್ಪ ಪ್ರಮಾಣದ ಅಲ್ಲಿ ಕಡಿಮೆ ಮತದಾನ ಆಗಿದೆ ನಾವು ಗಮನಿಸ್ತಾ ಇದ್ದೀವಿ. ಆದರೂ ಸಂಡೂರಿನ ಜನ ಈ ಬಾರಿ ಅಗ್ರೆಸಿವ್ ಕ್ಯಾಂಪೇನ್ನಲ್ಲಿ ಯಾರಿಗೆ ಮಣೆ ಹಾಕ್ತಾರೆ ಅನ್ನೋ ಕುತೂಹಲ ಇದೆ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅಮರೇಶ್ ಅವರಿಂದ ಪಡ್ಕೊಳ್ತಾ ಹೋಗ್ತೀನಿ. ಎಸ್ ಅಮರೇಶ್, ಈಗ ಒಂದು ರೀತಿಯಲ್ಲಿ ಒನ್ ಸೈಡೆಡ್ ಆಗಿಬಿಡುತ್ತೆ ಸಂಡೂರು ಅಂತ ಆರಂಭದ ಮಾತುಗಳು ಕೇಳಿ ಬರ್ತಾ ಇತ್ತು. ಯಾಕೆಂದರೆ ಅದು ಕಾಂಗ್ರೆಸ್ನ ಭದ್ರಕೋಟೆ ಅಂತ. ತದನಂತರದ ಸಮಯದಲ್ಲಿ ಇಲ್ಲೂ ಕೂಡ ಬಿ ಜೆ ಪಿ ಗೆಲ್ಲುವ ವಿಶ್ವಾಸವನ್ನು ಮೂಡಿಸುವಷ್ಟು ಸ್ಪಂದನೆ ಸಿಗ್ತಾ ಇದೆ ಅಂತ. ಅದೆಲ್ಲ ಒಂದು ಕಡೆಗಿರಲಿ. ಈಗ ಮತ ಎಣಿಕೆ ಸಿದ್ಧತೆಗಳು ಹೇಗೆ? ಒನ್ ಸೈಡೆಡ್ ಆಗುತ್ತಾ, ಫೋಟೋ ಫಿನಿಶ್ ಆಗುತ್ತಾ, ಹೇಗೆ ಅಂತನ್ಬಿಟ್ಟು? ಅರವಿಂದ್, ಸಂಡೂರು ವಿಧಾನಸಭಾ ಕ್ಷೇತ್ರದ ಅಂದರೆ ಚುನಾವಣೆ ಇತಿಹಾಸದಲ್ಲಿ ನಡೆದಂಥ 15 ಚುನಾವಣೆಗಳ ಪೈಕಿ 13 ಚುನಾವಣೆಗಳಲ್ಲಿ ಕಾಂಗ್ರೆಸ್ ಜೈಬೇರಿಯನ್ನು ಬಾರಿಸಿತ್ತು. ಒಂದು ಬಾರಿ JDS, ಮತ್ತೊಂದು ಬಾರಿ CPM. ಆದರೆ ಇದುವರೆಗೂ ಸಹಿತ ಬಿಜೆಪಿ ಖಾತೆಯನ್ನು ತೆರೆದಿರಲಿಲ್ಲ. ಆದರೆ ಇದೇ ಮೊದಲ ಬಾರಿಗೆ ಬಿಜೆಪಿ ಕಾಂಗ್ರೆಸ್ ಪಕ್ಷಕ್ಕೆ ಸಾಕಷ್ಟು ಪೈಪೋಟಿಯನ್ನು ಕೊಟ್ಟಿದೆ. ಅದ್ರ ಜೊತೆಗೆ ಈ ಬಾರಿ ಗೆಲುವಿನ ವಿಶ್ವಾಸದಲ್ಲಿಯೂ ಸಹಿತ ಬಿಜೆಪಿ ನಾಯಕರುಗಳು ಇದ್ದಾರೆ. ಯಾಕಂದ್ರೆ ಈ ಬಾರಿ ಪ್ರತಿ ಚುನಾವಣೆಯಲ್ಲೂ ಸಹಿತ ಬಿಜೆಪಿಯಿಂದ ಒಬ್ರು ಪಕ್ಷದಿಂದ ಸ್ಪರ್ಧೆ ಮಾಡಿದ್ರೆ ಮತ್ತೊಬ್ರು ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ಸಂಡೂರು ವಿಧಾನಸಭಾ
ಕ್ಷೇತ್ರದ ಚುನಾವಣೆ ಅಖಾಡದಲ್ಲಿ ಇರ್ತಾ ಇದ್ರು. ಆದ್ರೆ ಈ ಬಾರಿ ಅದೆಲ್ಲವನ್ನೂ ಸಹಿತ ಅಂದ್ರೆ ಅಸಮಾಧಾನವನ್ನ ತಣಿಸುವಲ್ಲಿ ನಾಯಕರು ಯಶಸ್ವಿಯಾಗಿದ್ದಾರೆ. ಹೀಗಾಗಿ ಬಂಗಾರು ಹನುಮಂತ್ ಅವರು ಮಾತ್ರ ಕಣದಲ್ಲಿದ್ದಾರೆ. ಅದ್ರ ಜೊತೆಗೆ ಕಾಂಗ್ರೆಸ್ನವರು ಸಹಿತ ಮೊದಲಿನಂತೆ ಈ ಬಾರಿಯೂ ಸಹಿತ ಭದ್ರಕೋಟೆಯನ್ನ ತಮ್ಮತ್ತ ಉಳಿಸ್ಕೊಳ್ತೀವಿ ಅನ್ನುವಂತ ಅತಿಯಾದ ವಿಶ್ವಾಸ, ಅಂದ್ರೆ ವಿಶ್ವಾಸದಲ್ಲಿ ಕೂಡ ಇದ್ದಾರೆ. ಇದೀಗ ಇವತ್ತು ಅದೆಲ್ಲದಕ್ಕೂ ಕೂಡ ಉತ್ತರ ಸಿಗುತ್ತೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಬಳ್ಳಾರಿಯ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಮತ ಎಣಿಕೆಯನ್ನು ನಡೆಯುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಸ್ಟ್ರಾಂಗ್ ರೂಮ್ ಕೂಡ ಓಪನ್ ಆಗುತ್ತೆ. ಒಟ್ಟು 1,80,000 ಮತದಾರರು ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿಗಳ ಹಣೆ ಬರಹವನ್ನ ಬರೆದಿದ್ದಾರೆ. ಬಹುತೇಕ ಮಧ್ಯಾಹ್ನ ಅನ್ನೋಷ್ಟೊತ್ತಿಗೆ ಅದೆಲ್ಲವೂ ಕೂಡ ಹೊರಬರಲಿಕ್ಕಿದೆ. ಪ್ರಮುಖವಾಗಿ ಒಟ್ಟು 19 ಸುತ್ತುಗಳಲ್ಲಿ ಮತ ಎಣಿಕೆ ನಡೆಯುತ್ತೆ. ಅದರ ಭಾಗವಾಗಿ ಈಗಾಗಲೇ 14+1 ಅಂದ್ರೆ 15 ಟೇಬಲ್ಗಳು ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಸಂಡೂರು ವಿಧಾನಸಭಾ ಉಪಚುನಾವಣೆಯಲ್ಲಿ, ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ 13 ಅಂಚೆ ಮತಗಳೇನು ಚಲಾವಣೆ ಆಗಿದೆ. ಅದಕ್ಕೂ ಕೂಡ ಒಂದು ಪ್ರತ್ಯೇಕ ಟೇಬಲ್ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ರೆ. ಹೀಗಾಗಿ 15+1 ಅಂದ್ರೆ 15 ಟೇಬಲ್ಗಳಲ್ಲಿ ಈ ಒಂದು ಮತ ಎಣಿಕೆ ಕೂಡ ನಡೆಯುತ್ತೆ. ಪ್ರಮುಖವಾಗಿ ಈಗಾಗಲೇ ಕೊನೆಯ ಹಂತದ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದರ ಭಾಗವಾಗಿ ಚುನಾವಣಾ ಸಿಬ್ಬಂದಿಗಳು ಸಹಿತ ಈಗಾಗಲೇ ಈ ಒಂದು ಮತ ಎಣಿಕಾ ಕೇಂದ್ರಕ್ಕೆ ಬಂದಿದ್ದಾರೆ. ಅದ್ರ ಭಾಗವಾಗಿ ಈಗಾಗಲೇ ಸಹಾಯಕ ಆಯುಕ್ತರು ಕೂಡ ಈಗಾಗಲೇ ಈ ಒಂದು ಸೆಂಟ್ರಿಗೆ ಬಂದಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಜಿಲ್ಲಾಧಿಕಾರಿಗಳು ಸಹಿತ ಮತ ಎಣಿಕಾ ಕೇಂದ್ರಕ್ಕೆ ಬರ್ತಾರೆ. ಇಲ್ಲಿ ಇನ್ನು ಅಂದ್ರೆ ಜಿಲ್ಲಾಧಿಕಾರಿನ ಚುನಾವಣಾಧಿಕಾರಿ ಆಗಿರೋದ್ರಿಂದ ಅವರು ಬಂದ ಮೇಲೆ ಇಲ್ಲಿ ಸ್ಟ್ರಾಂಗ್ ರೂಮ್ ಕೂಡ ಓಪನ್ ಆಗುತ್ತೆ. ಅದಾದ್ಮೇಲೆ 8 ಗಂಟೆಗೆ ಮತ ಎಣಿಕೆ ಕೂಡ ಆರಂಭವಾಗುತ್ತೆ. ಅರವಿಂದ್, ಒಟ್ಟಾರೆಯಾಗಿ ಇಡೀ ಸಂಡೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ನೇರ ಹಣಾಹಣಿ ಇದೆ. ಯಾರೇ ಗೆದ್ರೂ ಸಹಿತ ಮತಗಳ ಅಂತರ, ಅಂದ್ರೆ ಸಾಮಾನ್ಯವಾಗಿ ಒಂದು ಸಾರ್ವತ್ರಿಕ ಚುನಾವಣೆಗಳಲ್ಲಿ ಏನಿರ್ತಿತ್ತು ಆ ರೀತಿಯ ಹೆಚ್ಚಿನ ಅಂತರ ಸಿಗೋದಿಲ್ಲ. ಬದಲಾಗಿ ಅಂತರವು ಕೂಡ ಸಾಕಷ್ಟು ಕಡಿಮೆ ಆಗುತ್ತೆ ಯಾರೇ ಗೆದ್ರೂ ಕೂಡ. ಅರವಿಂದ್, ರೈಟ್. ವಿನಯ್, ಫಕೀರಯ್ಯ ಮತ್ತು ಅಮರೇಶ್ 3 ಜನರಿಗೆ ಸದ್ಯಕ್ಕೆ ಧನ್ಯವಾದ. ಸೊ ಒಟ್ಟಾರೆ 3 ಕ್ಷೇತ್ರಗಳು ರಾಜ್ಯದಲ್ಲಿ ಬೈ ಎಲೆಕ್ಷನ್ ನಡೆದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸನ್ನು ನೀವು ನೋಡ್ತಾ ಇದ್ರಿ. ಬಟ್ ಅದಕ್ಕಿಂತ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಮಮತಾ, ಓಕೆ.